ರಾಜ್ಯ ರೆಡಿನಾ? ನಮ್ಮ ರೆಡಿ ಆಗಬೇಕಲ್ಲ. ರಾಜ್ಯ BJP ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರರವರು ವಿಧಾನ ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿರುವ ಕುರಿತಾಗಿ ಆಂತರಿಕ ಸತ್ಯಶೋಧನೆ ಮಾಡಲಿಕ್ಕೆ ಅಂಥೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ BJPಯ ರಾಜ್ಯ ಉಪಾಧ್ಯಕ್ಷರಾದಂಥ N. ಮಹೇಶ್ ಅವರು, ಹಿಂದೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಈಗ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ 3 ಜನರ ಸಮಿತಿಯನ್ನು ಮಾಡಿದರು. ಅವರಿಗೆ ನಮಗೆ ಹೇಳಿದರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ ಮೂವರೂ ಕುಳಿತು ಪರಸ್ಪರ ಚರ್ಚೆ ಮಾಡಿ ಮೂವರಿಗೂ ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸೋ ಕೆಲಸ ಮಾಡಿದ್ದೇವೆ. ನಮಗೆ ಅಧ್ಯಕ್ಷರ ನಿರ್ದೇಶನ ಬಂದ ತಕ್ಷಣವೇ ವರ್ಚುವಲ್ ಮೀಟಿಂಗ್ ಮಾಡಿ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅನುಮಾನಾಸ್ಪದ ಅಂತ ಕಂಡುಬಂದಂಥ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿ ಅವ್ರ ಜೊತೆಯಲ್ಲಿ ವೈಯಕ್ತಿಕವಾಗಿ ಸಮಾಲೋಚನೆ ನಡೆಸಿ ಅಭ್ಯರ್ಥಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ JDS ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಮಾಧ್ಯಮದ ಸ್ನೇಹಿತರ ಹತ್ರ ನಿಮಗಿದ್ದಂಥ ಸೋರ್ಸು ಏನು ಅಂಥೇಳಿ ಅವರ ಹತ್ರ ಮಾಧ್ಯಮದವ್ರ ಹತ್ರನೂ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಚೀಫ್ ವಿಪ್ ಹತ್ರನೂ ಕೂಡ ವ್ಯಕ್ತಿಗತವಾಗಿ ಮಾತನಾಡಿ ವಿಪಕ್ಷದ ನಾಯಕರ ಜೊತೆಯಲ್ಲೂ ವ್ಯಕ್ತಿಗತವಾಗಿ ಮಾತನಾಡಿ ಸ್ಥಳೀಯವಾಗಿ ಲಭ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮತ್ತು ಸರ್ಕಮ್ಟೆನ್ಸಸ್ನು ಎವಿಡೆನ್ಸ್ನು ಪರಿಗಣಿಸಿ ನಾವು ವರದಿಯನ್ನು ಸಿದ್ಧ ಮಾಡಿ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ. ಇದು ಆಂತರಿಕ ತನಿಖೆ ಆಗಿರೋದ್ರಿಂದ ಆಂತರಿಕ ತನಿಖೆಯನ್ನು ನಡೆಸಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಲುಪಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಯಾವುದೇ ಮಾಹಿತಿಯನ್ನು ಹಂಚ್ಕೊಳ್ಳೋದು ನಮಗೆ ಅದು ಸೂಕ್ತ ಆಗಲ್ಲ. ಇಷ್ಟೇ ಮಾಹಿತಿ ತಮ್ಮ ನಡುವೆ ಹಂಚ್ಕೊಳ್ಬೇಕು. ಅಲ್ಲ, ನಮಗೇನಂತಂದರೆ ನಾವು ಇದನ್ನು ನಮ್ಮ ಅಧ್ಯಕ್ಷರಿಗೆ ಅದು ಇಂಟರ್ನಲ್ ರಿಪೋರ್ಟು, ಎಕ್ಸ್ಟರ್ನಲ್ ಆಗಿ ಏನು ಹೇಳ್ಬೋದು ಅಷ್ಟು ಸಂಗತಿ ನಿಮ್ಗೆ ಹೇಳಿದ್ದೇನೆ. ಅಲ್ಲ, ನಿಮಗೆ NDAಯ 12 ಮತಗಳು ಕ್ರಾಸ್ ವೋಟಿಂಗ್ ಆಗಿದ್ದಾವೆ. NDAದು ಅಲ್ಲ, ನಿಮಗೆ ಅದರಲ್ಲಿ ನೇರವಾಗಿ BJPಯ ಅಭ್ಯರ್ಥಿ BJPಗೆ ಹಾಕಬೇಕಾಗಿದ್ದು ನಮಗೆ 3+1 3 ವೋಟು ಕ್ರಾಸ್ ವೋಟ್ ಆಗಿದೆ, 1 ಇನ್ವ್ಯಾಲಿಡ್ ಆಗಿದೆ. ನಮಗೆ ಕಡಿಮೆ ಬಂದಿರೋದು, ನಾವು 30 ಮತಗಳನ್ನು ಅಲಾಟ್ ಮಾಡಿದ್ವಿ. ಅದರೊಳಗಡೆ ಒಬ್ಬರಿಗೆ 29 ಬಂತು, ಅಲ್ಲಿ 1 ವೋಟು ಇನ್ವ್ಯಾಲಿಡ್ ಆಯಿತು. ಇನ್ನೊಬ್ಬರಿಗೆ 27 ಬಂತು, ಅಲ್ಲಿ 3 ವೋಟು ಇನ್ವ್ಯಾಲಿಡ್ ಆಯಿತು. NDAಗೆ ನಮಗೆ 12 ಮತಗಳು, ಅಂದರೆ JDSಗೆ 22 ಮತಗಳು ಬರಬೇಕಾಗಿತ್ತು. ಅದರೊಳಗಡೆ ಅವರಿಗೆ 14 ಮತಗಳು ಬಂದಿದ್ದಾವೆ. ಅಲ್ಲಿ 8 ಮತ್ತು ಇಲ್ಲಿ 4 12 BJP JDS ಒಟ್ಟು ಸೇರಿ 12 ಮತಗಳು ಅಡ್ಡ ಮತಗಳು ಚಲಾವಣೆ ಆಗಿದ್ದಾವೆ. ಈ ಅಡ್ಡ ಮತಗಳು ಕಾಂಗ್ರೆಸ್ ಮೇಲಿನ ಅಭಿಮಾನಕ್ಕೆ ಅಂತ ಕಾಂಗ್ರೆಸ್ಸಿಗರು ಭಾವಿಸಬಾರ್ದು. ಅವರು ಅನೈತಿಕ ಮಾರ್ಗದಿಂದ ಈ ಕ್ರಾಸ್ ವೋಟಿಂಗ್ನ ಮಾಡಿಸಿದ್ದಾರೆ. ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ, ಬೇರೆ ರಾಜ್ಯಗಳಲ್ಲಿ ಕ್ರಾಸ್ ವೋಟಿಂಗ್ ಆದಾಗ ನೀವು ಉಪದೇಶ ಮಾಡ್ತಿದ್ರಿ, ಇದು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ರಿ. ನೀವು ಕೂಡ ಪ್ರಜಾಪ್ರಭುತ್ವವನ್ನು ಕ್ರಾಸ್ ವೋಟಿಂಗ್ ಮೂಲಕ ಅಪಮೌಲ್ಯಗೊಳಿಸಿದಿರಿ. ನಿಮಗೆ ಬೇರೊಂದು ರಾಜ್ಯಗಳಲ್ಲಿ ಅಥವಾ ಬೇರೆ ಚುನಾವಣೆಗಳಲ್ಲಿ ಕ್ರಾಸ್ ವೋಟಿಂಗ್ ಆದರೆ ಅದನ್ನು ಪ್ರಶ್ನಿಸ್ತಕ್ಕಂಥ ಯಾವುದೇ ನೈತಿಕತೆ ನಿಮಗಿಲ್ಲ ಅಂತ ಅಷ್ಟೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಆಂತರಿಕ ಸಮೀಕ್ಷೆ ಎಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲಿ ಎಚ್ಚರಿಕೆ ವಹಿಸಿದ್ದೇವೆ, ಎಲ್ಲಿ ಎಚ್ಚರಿಕೆ ವಹಿಸಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟೇನೂ ಕೂಡ ನಾವು ನಮ್ಮ ಇದರೊಳಗೆ ಆಂತರಿಕ
ತನಿಖೆ ಒಳಗಡೆ ವರದಿಯನ್ನು ತಯಾರು ಮಾಡಿ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಅಲ್ಲ, ನಮಗೇನೆಂದರೆ ಇನ್ನು ಉಳಿದಿದ್ದನ್ನು ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಅವರಿಗೆ ಇನ್ನು ಉಳಿದಿದ್ದು ನಾವೇನು ಇಂಟ್ರಿಮ್ ವರದಿ ಕೊಟ್ಟಿದ್ದೀವಿ, ಅದು ಉಳಿದ ಸಂಗತಿಯನ್ನು ಅಧ್ಯಕ್ಷರ ನಿರ್ದೇಶನದ ಮೇರೆಗೆ ಉಳಿದಿದ್ದನ್ನು ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಏನು ನಡೆಯುತ್ತೆ ಅಲ್ಲಾಗೋ ನಿರ್ಣಯದ ಮೇಲೆ ಮುಂದಿನ ತೀರ್ಮಾನ ತಗೊಳ್ತೀವಿ. ರಾಜ್ಯಾಧ್ಯಕ್ಷರು, ನಾವು ರಾಜ್ಯಾಧ್ಯಕ್ಷರಿಗಷ್ಟೇ ನಮ್ಮ ಕೆಲಸ. ಧನ್ಯವಾದ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.